नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। गुरुभ्यो नमः। हरि ओम्। एकदन्तं महाकायं वाणीं विद्यां सरस्वतीं नमामि दीनबालोऽहं ज्ञानमोक्षार्थसिद्धये। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। जगत्कल्याणकार्याय नररूपधराय च योगिराजाय वन्द्याय गुरुदासाय ते नमः। अनन्तसंसारसमुद्रतारणौकायिताभ्यां गुरुभक्तिदाभ्यां वैराग्यसाम्राज्यपूजनाभ्यां नमो नमः श्रीधरपादुकाभ्याम्। ओं नमो भगवते श्रीधराय। ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡುತ್ತಾ, ಶ್ರೀ ಗುರುಗಳ ಚರಣಾರವಿಂದಗಳಿಗೆ ವಂದಿಸ್ತಾ ನಾವು ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಮಹಾಚರಿತ್ರೆಯ ಶ್ರವಣ ಮಾಡ್ತಾ ಇರುವಂಥ ಎಲ್ಲರನ್ನೂ ನಾನು ಸ್ವಾಗತಿಸ್ತೇನೆ. ಗುರುದೇವದತ್ತ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶ್ರೀಧರ ಸ್ವಾಮಿಗಳು ಸಜ್ಜನಗಡದಲ್ಲಿರುವಾಗ ಒಮ್ಮೆ ತಾವೊಬ್ಬರೇ ಎಲ್ಲಾದರೂ ನಿರ್ಜನ ಪ್ರದೇಶಕ್ಕೆ ಹೋಗಿ ಏಕಾಂತದಲ್ಲಿ ಇರಬೇಕು ಯೋಚಿಸ್ತಾರೆ. ಇದನ್ನು ತಿಳಿದು ಭಕ್ತರು ಶ್ರೀ ಶ್ರೀಧರ ಸ್ವಾಮಿಗಳನ್ನು ಸಜ್ಜನಗಡಕ್ಕೆ ಪುನಃ ಕರ್ಕೊಂಡು ಬರ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಸಜ್ಜನಗಡಕ್ಕೆ ಹೋಗುವಾಗ ಮಾರ್ಗದಲ್ಲಿ ಸಿಗುವ ಬೆಳಗಾವಿಯ ಊರಿನ ಭಕ್ತರು ಶ್ರೀ ಗುರುಗಳ ಸ್ವಾಗತಕ್ಕಾಗಿ ಕಾದಿರುತ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳ ಪಾದಗಳನ್ನು ಹಿಡಿದು ತಮಗೂ ಸೇವಾ ಭಾಗ್ಯವನ್ನು ಕರುಣಿಸಬೇಕು ಅಂತ ಬೇಡಿಕೊಳ್ತಾರೆ. ಶಿವರಾಮ ಪಂತ ಚಂದ್ರಾಳ್ಕರ್ ಮುಂತಾದ ಭಕ್ತರು ಸೇರಿಕೊಂಡು ಶ್ರೀ ಶ್ರೀಧರ ಸ್ವಾಮಿಗಳನ್ನು ತಮ್ಮ ತಮ್ಮ ಮನೆಗಳಿಗೆ ಕರೆದುಕೊಂಡು ಹೋಗಿ ಭಕ್ತಿಯಿಂದ ಶ್ರೀ ಗುರುಚರಣ ಪೂಜೆಯನ್ನು ಮಾಡುತ್ತಾರೆ. ಬೆಳಗಾವಿಯಲ್ಲಿ 8 ದಿನಗಳ ಕಾಲ ಶ್ರೀ ಶ್ರೀಧರ ಸ್ವಾಮಿಗಳ ವಾಸ್ತವ್ಯ ಇತ್ತು. ಅಲ್ಲಿ ನಿತ್ಯವೂ ಪ್ರವಚನ ನಡೀತಾ ಇತ್ತು. ಬೆಳಗಾವಿಯ ಆ ಸದ್ಭಕ್ತರನ್ನು ಆಶೀರ್ವದಿಸಿ ಶ್ರೀ ಶ್ರೀಧರ ಸ್ವಾಮಿಗಳು ಮುಂದೆ ಹೊರಡುವಾಗ ಸಂಕೇಶ್ವರದ ವಿಠ್ಠಲಭೋವ ಕುಂಭೋಜಕರ್ ಎಂಬ ಭಕ್ತರು ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಪ್ರಾರ್ಥಿಸಿ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಅವರ ಮನೆಯಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಭಿಕ್ಷೆಯನ್ನು ಸ್ವೀಕರಿಸಿ ಶ್ರೀಮಂತ ಬಾಪು ಬಿಡೆ ಎಂಬವರ ಮನೆಯಲ್ಲಿ ವಿಶ್ರಾಂತಿ ಮಾಡುತ್ತಾರೆ. ಅವರ ಮನೆಯ ಪಕ್ಕದಲ್ಲಿ ರಾಮಬಾಹು ಮನೋಳಿಕರ್ ಎಂಬ ದೈವಿ ಭಕ್ತನಿದ್ದಾರೆ. ನೋಡಿ, ಆ ರಾಮಬಾಹು ಎಂಬ ಭಕ್ತನಿಗೆ ಅನೇಕ ವರ್ಷಗಳಿಂದ ವಿಚಿತ್ರ ಕಾಯಿಲೆ ಉಂಟಾಗಿತ್ತಂತೆ. ಅವನು ಕಾಲಿಲ್ಲದೆ ಬಹಳ ಸಂಕಟ ಪಡ್ತಾ ಇದ್ದ, ನರಳುತ್ತಾ ಇದ್ದ. ಅವನಿಗೆ ನಡೆದಾಡಲಿಕ್ಕೆ ಆಗ್ತಿರಲಿಲ್ಲ. ಜಗತ್ತಿನಲ್ಲಿ ಸಂಪೂರ್ಣ ಅವನ ಜೀವನವೇ, ಅವನ ಬದುಕೇ ಕುಂಠಿತವಾಗಿ ಅತ್ಯಂತ ನಿರಾಸೆಯಿಂದ ಬೇಗ ಆಯುಷ್ಯ ಮುಗಿದರೆ ಸಾಕು ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಅನೇಕ ವೈದ್ಯರುಗಳ ಚಿಕಿತ್ಸೆ ಎಲ್ಲ ಮುಗಿದಿತ್ತು. ಬಹಳ ಹೆಸರಾಂತ ವೈದ್ಯರು ಅವನ ಕಾಯಿಲೆಯನ್ನು ಗುಣಪಡಿಸಲಿಕ್ಕಾಗದೆ ಸೋತಿದ್ದರು. ತನ್ನ ಜೀವನ ಬೇಗ ಮುಗಿಬೇಕು, ತಾನು ಆದಷ್ಟು ಬೇಗ ಆ ಭಗವಂತನ ಪಾದ ಸೇರಬೇಕು ಹೇಳಿ ಅವನು ದುಃಖಿಸ್ತಾ ಇದ್ದ.
ಅಂತಹ ದುಃಖಿಗೆ ಶ್ರೀ ಶ್ರೀಧರ ಸ್ವಾಮಿಗಳು ಸಂಕೇಶ್ವರಕ್ಕೆ ಬಂದಿರುವಂಥ ವಿಚಾರ ತಿಳಿಯುತ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳಂದರೆ ಪರಮ ಪೂಜ್ಯರು, ಮಹಾತ್ಮರು, ಎಲ್ಲರೂ ವಂದಿಸಬೇಕಾದಂಥ ಮಹಾಪುರುಷರೂ ಶ್ರೀ ಶ್ರೀಧರ ಸ್ವಾಮಿಗಳು ಹೇಳುವ ವಿಚಾರವನ್ನು ಅವನು ತಿಳ್ಕೊಳ್ತಾನೆ. ಏನೋ ಅವನ ಸೌಭಾಗ್ಯ, ಅವನ ಪಕ್ಕದ ಮನೆಗೆ ಶ್ರೀ ಶ್ರೀಧರ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಹೇಳುವಂಥ ಸುದ್ದಿ ಅವನಿಗೆ ಗೊತ್ತಾಗ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ದೂರದಿಂದಲಾದರೂ ಕೈ ಮುಗಿದು ಆ ಮಹಾತ್ಮರ ದರ್ಶನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಇಂತಹ ದುಸ್ಥಿತಿ ಬರಲಾರದು ಹೇಳಿ ಅಂದುಕೊಂಡು ಅವನು ಹೇಗೋ ನೆಲದ ಮೇಲೆ ತೆವಳುತ್ತಾ ತನ್ನ ಮನೆಯ ಅಂಗಳಕ್ಕೆ ಬಂದು ಕುಳಿತನಂತೆ. ಪಕ್ಕದ ಮನೆಗೆ ಶ್ರೀ ಶ್ರೀಧರ ಸ್ವಾಮಿಗಳು ಬರ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಮಹಾತ್ಮರು ಪಕ್ಕದ ಮನೆಯಿಂದ ಹೊರಗೆ ಬರಬಹುದು, ಯಾವ ಗಳಿಗೆಯಲ್ಲಿ ಅವರ ದರ್ಶನ ಆಗಬಹುದು ಅವನು ಕಾತರದಿಂದ ಕಾಯ್ತಾ ಇದ್ದ. ಭಕ್ತ ವಾತ್ಸಲ್ಯ ಮೂರ್ತಿಗಳಾದಂಥ ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು ವಾಸ್ತವ್ಯ ಮಾಡಿದ ಮನೆಯ ಜನರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹ ಮಾಡಿ ಅಲ್ಲಿಂದ ಹೊರಗೆ ಬರುತ್ತಾರೆ. ಪಕ್ಕದ ಮನೆಯ ಅಂಗಳದಲ್ಲಿ ಒಬ್ಬ ಅತೀ ಭಾವುಕನಾಗಿ ದೀನತೆಯಿಂದ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇರುವುದನ್ನು ತಮ್ಮ ಕೃಪಾದೃಷ್ಟಿಯಿಂದ ಶ್ರೀ ಶ್ರೀಧರ ಸ್ವಾಮಿಗಳು ನೋಡಿದ್ರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಆ ದೀನನನ್ನು, ಆ ದುಃಖಿಯನ್ನು, ಆ ಆರ್ತಿಯನ್ನು ಬಹಳ ಬೇಗನೆ ಈಗಲೇ ಉದ್ಧಾರ ಮಾಡಬೇಕು ಹೇಳಿ ನಿರ್ಧಾರ ಮಾಡಿ ಆ ಭಕ್ತನಿರುವಲ್ಲಿಗೆ ಓಡ್ತಾ ಹೋದರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಪಟ 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 ಹೇಳಿ ಪಾದುಕೆಯ ಸದ್ದಿನೊಂದಿಗೆ ಓಡುತ್ತಾ ಹೋಗುವುದನ್ನು ನೋಡಿ ಸೇವಕರು ಮತ್ತು ಆ ಪ್ರಾಂತದ ಜನರೆಲ್ಲ ಓಡೋಡಿ ಹೋಗಿ ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಅವನ ಎಲ್ಲ ವಿಚಾರವನ್ನು ಹೇಳ್ತಾರಂತೆ. ತನ್ನ ಕಡೆಗೆ ಅವಸರದಿಂದ ಓಡೋಡಿ ಬರ್ತಾ ಇರುವಂಥ ಕರುಣಾಮೂರ್ತಿಯನ್ನು ಕಂಡು ಆ ಭಕ್ತನು ಶ್ರೀ ಗುರುಪಾದವನ್ನು ಗಟ್ಟಿಯಾಗಿ ಹಿಡಿದು ಏ ದೀನವತ್ಸಲ ದಯಾಳು ಹೇಳಿ ಹೇಳ್ತಾ ಇರುವಾಗಲೇ ಅವನಿಗೆ ಕಂಠ ಬಿಗಿದಂತಾಗಿ ಮಾತನಾಡಲಿಕ್ಕೆ ಆಗಲಿಲ್ಲ, ಅಳ್ತಾನೆ. ಶ್ರೀ ಗುರುಕರುಣೆಯನ್ನು ನೋಡಿ ಅವನಿಗೆ ಮತ್ತಷ್ಟು ದುಃಖ ಉಮ್ಮಳಿಸಿದಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಮೃದುವಾದ ವಾಣಿಯಿಂದ, ಮಗು ನಾನಿದ್ದೇನೆ, ಯಾಕೆ ದುಃಖ ಮಾಡ್ತೀಯೋ ಹೇಳಿ ಅವನಿಗೆ ಹೇಳ್ತಾರೆ. ಅವನ ದೇಹದ ಮೇಲೆ ತಮ್ಮ ದಿವ್ಯ ಹಸ್ತವನ್ನು ಇಡ್ತಾರೆ. ಮಗು ಚಿಂತೆ ಮಾಡಬೇಡ, ಶ್ರೀ ಸಮರ್ಥರ ಕೃಪೆ ಇದೆ ನಿನಗೆ, ಎಲ್ಲವೂ ಒಳ್ಳೆಯದಾಗ್ತದೆ ಹೇಳಿ ತಮ್ಮ ಕಮಂಡಲು ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ ಅವನಿಗೆ. ಅವನ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನು ಇಡ್ತಾರೆ. ನೋಡಿ ಎಷ್ಟು ಕರುಣಾಳು ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು. ಯಾವ ಭಕ್ತರಿಗೆ ನೋವಾದರೂ ಅವರಿಗೆ ನೋವಾಗ್ತಿತ್ತು. ಮಗು ಇನ್ನು ನಿನ್ನ ದೇಹ ಉತ್ತಮ ಸ್ಥಿತಿಗೆ ಬರ್ತದೆ, ನೀನು ಸಜ್ಜನಗಡಕ್ಕೆ ಬಂದು ನನ್ನ ದರ್ಶನ ಮಾಡ್ತೀಯ ಹೇಳಿ ಆಶೀರ್ವದಿಸಿ ಅಲ್ಲಿಂದ ಸಜ್ಜನಗಡಕ್ಕೆ ಹೊರಟರಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ಪರಮ ಪಾವನವಾದಂಥ ಆ ಪವಿತ್ರ ಹಸ್ತ ಅವನ ಶಿರದ ಮೇಲೆ ಸ್ಪರ್ಶವಾಗಿಬಿಡ್ತು. ಅವನ ಎಲ್ಲ ಪ್ರಾರಬ್ಧ ಭಸ್ಮವಾಗ್ಬಿಡ್ತು. ದಿನದಿಂದ ದಿನಕ್ಕೆ ಅವನ ಶರೀರ ಪುಷ್ಟಿ ಹೊಂದುತ್ತಾ ಬಂದು 1 ತಿಂಗಳಲ್ಲಿ ಆತನ ಕಾಲು ನಡೆದಾಡುವ ಹಾಗೆ ಆಯಿತಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನಕ್ಕಾಗಿ ಅವನು ಸಜ್ಜನಗಡಕ್ಕೆ ಹೋಗ್ತಾನೆ. ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಹೇ ಸದ್ಗುರು, ನನಗೆ ಉತ್ತಮವಾದ ಬದುಕನ್ನೇ ಅನುಗ್ರಹ ಮಾಡಿದ್ರಿ, ಕೃಪಾಳವಾದ ತಮ್ಮ ಉಪಕಾರವನ್ನು ನಾನು ಹೇಗೆ ತೀರಿಸಬೇಕು ಹೇಳಿ ಪ್ರಾರ್ಥಿಸ್ತಾನೆ. ಪ್ರಸಾದಾತ್ತೇ ಸುಧಾಪಾನಂ ಲಬ್ಧಂ ಮೇ ಅಮರ ದುರ್ಲಭಂ. ದೇವತೆಗಳಿಗೂ ಸಿಗದಂಥ ತಮ್ಮ ಮಹಾದರ್ಶನ ನನಗಿಂದ ಆಯಿತು, ಅಲ್ಲದೆ ಅನುಗ್ರಹ ಎಂಬ ಅಮೃತಪಾನ ನನಗೆ ಸಿಕ್ತು. ಅತಃ ಕಷ್ಟಂ ಕುತಃ ಶಿಷ್ಟಂ ಲಬ್ಧಂ ಮೇ ಅಭೀಷ್ಟಮಿಷ್ಟದ. ತಮ್ಮ ಅನುಗ್ರಹ ಆದ ಮೇಲೆ ನನಗೆ ಕಷ್ಟ ಇನ್ನೆಲ್ಲಿ ಉಳಿಲಿಕ್ಕೆ ಸಾಧ್ಯ? ನನ್ನ ಮನೋಭಿಲಾಷ ಎಲ್ಲ ಪೂರ್ಣವಾಗಿಬಿಡ್ತು. ತಾರಕಸ್ತಂ ಮಯಾ ಲಬ್ಧೋ ದೈನ್ಯಂ ದೂರಗತಂ ಮಮ. ಭವಸಾಗರವನ್ನು ದಾಟಿಸುವ ಸದ್ಗುರುವಾದ ತಮ್ಮ ದರ್ಶನದಿಂದ ನನ್ನ ದೈನ್ಯತೆ ಎಲ್ಲ ದೂರವಾಗಿಬಿಡ್ತು. ಗುರುಕೃಪೆ ಎನಗಾಯಿತು, ಗುರುಮೂರ್ತಿಯು ಎನ್ನ ಹೃದಯದಿ ನೆಲೆಯಾಯಿತು, ಗುರುಕೃಪೆ ಎನಗಾಯಿತು ಹೇಳಿ ಭಾವದಿಂದ ಸ್ತುತಿ ಮಾಡ್ತಾನೆ ಅವನು. ಸ್ವಾಮಿ, ನನ್ನಿಂದ ಏನಾದರೂ ಸೇವೆ ಸ್ವೀಕಾರ ಮಾಡಿ ನನ್ನನ್ನು ತಮ್ಮ ಭಕ್ತನನ್ನಾಗಿ ಮಾಡಿಕೊಳ್ಳಿ ಹೇಳಿ ಪ್ರಾರ್ಥಿಸ್ತಾನೆ. ಶ್ರೀ ಶ್ರೀಧರ ಸ್ವಾಮಿಗಳು ಮಾಡಿದ ಕೃಪಾದಾನದಿಂದ ಅವನಿಗೆ ಪುನರ್ಜನ್ಮವನ್ನೇ ಪಡೆದ ಹಾಗಾಯಿತು. ಶ್ರೀ ಶ್ರೀಧರ ಸ್ವಾಮಿಗಳು ಅವನಿಗೆ ಶ್ರೀರಾಮನಾಮದ ಉಪದೇಶವನ್ನು ಅನುಗ್ರಹಿಸುತ್ತಾರೆ. ಮುಂದೆ ಅವನು ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಅತ್ಯಂತ ಭಕ್ತಿ ನಿಷ್ಠೆಯುಳ್ಳವನಾಗಿ ನಿತ್ಯವೂ ಶ್ರೀ ಗುರುವನ್ನೇ ಚಿಂತಿಸಿ ರಾಮನಾಮವನ್ನು ಸ್ಮರಿಸ್ತಾ ಪೂಜಿಸುತ್ತಿದ್ದ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶ್ರೀಧರ ಸ್ವಾಮಿಗಳು ಸಜ್ಜನಗಡಕ್ಕೆ ಬಂದಿರುವಂಥ ವಿಚಾರ ತಿಳಿದು ಸಹಸ್ರಾರು ಭಕ್ತರು ಬರಲಿಕ್ಕೆ ಆರಂಭ ಮಾಡಿದ್ರಂತೆ. ಶ್ರೀ ಗುರುಕೀರ್ತಿ ಸರ್ವತ್ರ ವ್ಯಾಪಿಸಿ ಬಹಳ ದೂರದಿಂದ ಜನರು ಬರ್ತಾ ಇದ್ರು.
ಶ್ರೀ ಶ್ರೀಧರ ಸ್ವಾಮಿಗಳು ಸಜ್ಜನಗಡದಲ್ಲಿ ಶ್ರೀ ಸಮರ್ಥರ ಸೇವೆಯಲ್ಲಿ ತತ್ಪರರಾಗಿರುವಾಗ ಅದೇ ವೇಳೆಯಲ್ಲಿ ಸಜ್ಜನಗಡಕ್ಕೆ ನಾರಾಯಣ ಭವ ಎಂಬಂಥವನು ಸಾಧನೆಗಾಗಿ ಬಂದಿದ್ದ. ಅವನಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ಪರಿಚಯ ಆಗಲೇ ಇತ್ತು. ಅವನಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ಮೇಲೆ ಅಭಿಮಾನ ಪ್ರೀತಿ ಬಹಳ ಇತ್ತು. ಆದರೆ ಅತಿ ಪರಿಚಯಾದ ಅವಜ್ಞತಾ ಹೇಳ್ತಾರೆ. ಹಾಗೆ ಅವನಿಗೆ ಶ್ರೀ ಗುರುಗಳು ಅಂದರೆ ಪರಮಾತ್ಮ ಸ್ವರೂಪರೇ ಎಂಬ ಕಲ್ಪನೆ ಪರಿಚಯ ಗೊತ್ತಿತ್ತು, ಅತಿ ಪರಿಚಯ. ಒಮ್ಮೆ ಶ್ರೀ ಶ್ರೀಧರ ಸ್ವಾಮಿಗಳು ಸಜ್ಜನಗಡದಲ್ಲಿ ದಾಸನವಮಿಯ ಉತ್ಸವದಲ್ಲಿ ವಿಶೇಷವಾದ ಪಕ್ವಾನ್ನಗಳನ್ನು ಸಿದ್ಧಪಡಿಸಿ ಜನರಿಗೆ ಬಡಿಸುವ ಹಾಗೆ ಆಜ್ಞೆ ಮಾಡಿದ್ರಂತೆ. ಆದರೆ ಅದಕ್ಕೆ ಬೇಕಾದಂಥ ಧಾನ್ಯಾದಿ ಸಂಗ್ರಹ ಅಲ್ಲಿರಲಿಲ್ಲ. ಬಂದ ಭಕ್ತರಿಗೆ ಪ್ರಸಾದದ ವಿತರಣೆ ಆಗಬೇಕು ಶ್ರೀ ಶ್ರೀಧರರ ಅಪ್ಪಣೆಯಾಗಿತ್ತು. ಆದರೆ ಶ್ರೀ ಶ್ರೀಧರ ಸ್ವಾಮಿಗಳ ಆಗಮನದಿಂದ ಕಾಮಧೇನು ಕಲ್ಪವೃಕ್ಷವೇ ಅಲ್ಲಿ ಬಂದ ಹಾಗೆ ಆಗಿ ಎಲ್ಲ ಸಂಗ್ರಹವೂ ಬಂದು ಒದಗಿತ್ತು. ಆ ದಿನದ ಉತ್ಸವ ಮುಗಿದ ಮೇಲೆ ಶ್ರೀ ಶ್ರೀಧರ ಸ್ವಾಮಿಗಳು ಸೇವಕರನ್ನು ಕುರಿತು ನಗುತ್ತಾ ಹೇಳ್ತಾರೆ, ಇಂದು ಎಲ್ಲ ಸಂಗ್ರಹದ ವ್ಯವಸ್ಥೆ ಆಯಿತೇ ಹೇಳಿ ಕೇಳಿದ್ರಂತೆ. ಆಗ ಅಲ್ಲಿರುವ ನಾರಾಯಣ ಭವ ಎಂಬ ಸಾಧಕನು, ಸ್ವಾಮಿ, ಅಂತೂ ಈ ದಿನವೂ ಶ್ರೀ ಸಮರ್ಥರ ಕೃಪೆಯಿಂದ ಎಲ್ಲವೂ ದೊರಕಿತು, ನಾವೆಲ್ಲ ತಂದಿದ್ದೇವೆ. ಆದರೆ ತಾವು ಮುಂದೆ ಯಾವಾಗಲೂ ಈ ರೀತಿ ಆಜ್ಞೆ ಮಾಡಬಾರ್ದು, ಅಪ್ಪಣೆ ಮಾಡಬಾರ್ದು ಅಂತ ಹೇಳ್ತಾನಂತೆ. ನೋಡಿ, ಅತಿ ಪರಿಚಯದ ಪರಿಸ್ಥಿತಿ ಹೀಗೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು, ತಮ್ಮ ಎಲ್ಲವೂ ಗುರುಕೃಪೆಯೇ ಅಲ್ವೇ ಹೇಳಿ ನಕ್ಕರಂತೆ. ಇದು ಉಳಿದ ಸೇವಕರಿಗೆ ಆಶ್ಚರ್ಯ ಅನ್ನಿಸ್ತು. ಶ್ರೀ ಶ್ರೀಧರ ಸ್ವಾಮಿಗಳ ಆ ನಗುವಿನಲ್ಲಿ ಒಂದು ಗಹನವಾದ ವಿಚಾರವೇ ಅಡಗಿತ್ತು. ಅವನು ಸಮರ್ಥರು ಬೇರೆ ತಾನು ಬೇರೆ ಹೇಳಿ ಗುರು ಶಿಷ್ಯರಲ್ಲಿ ದ್ವೈತ ಅಂದರೆ ಭೇದವನ್ನು ಎಳಿಸ್ತಾ ಇದ್ದಾನೆ. ನಾನೇ ಸಮರ್ಥನಾಗಿದ್ದರೂ ನನ್ನನ್ನು ಇವನು ತಿಳಿದಿಲ್ಲ ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳು ನಕ್ಕಿರಬಹುದು. ಆ ನಾರಾಯಣ ಭವಾನಿಗೆ ಇದು ತಿಳಿದಿದ್ದರೂ ಇದೆಲ್ಲವೂ ಗುರುಮಹಿಮೆಯೇ ಆಗಿತ್ತು. ಆದರೆ ಆ ನಾರಾಯಣ ಭವ ಎಂಬಂಥವನಿಗೆ ಅತಿ ಪರಿಚಯದಿಂದ ಶ್ರೀ ಗುರುವಿನ ಮಹತ್ವ ತಿಳಿದೇ ಹೋಯಿತು. ಅತಿ ಪರಿಚಯವಾದ ಕೂಡಲೇ ಶ್ರೀ ಗುರುವನ್ನು ಕೆಲವರು ಸಾಮಾನ್ಯ ಮನುಷ್ಯರು ಭಾವಿಸಿಕೊಂಡು ಪೂರ್ಣ ಕೃಪೆಯಿಂದ ವಂಚಿತರಾಗಿಬಿಡ್ತಾರೆ. ಅದು ಇವತ್ತಿಗೂ ನಡೀತಾ ಇದೆ. ಶ್ರೀ ಸಮರ್ಥರ ದಾಸನವಮಿ ಉತ್ಸವಕ್ಕಾಗಿ ಅಲ್ಲದೆ ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನದ ಆ ಲಾಭವನ್ನು ಪಡ್ಕೊಳ್ಬೇಕು ಅಸಂಖ್ಯ ಯಾತ್ರಿಕರು ಬರ್ತಾ ಇರುವಾಗ ಎಲ್ಲರ ಮುಖದಲ್ಲಿಯೂ ಜಯ ಜಯ ರಘುವೀರ ಸಮರ್ಥ, ಜಯ ಜಯ ರಘುವೀರ ಸಮರ್ಥ ಹೇಳುವ ಜಯಘೋಷ ಹೊರಹೊಮ್ತಾ ಇತ್ತು. ಜಯ ಜಯ ರಘುವೀರ ಸಮರ್ಥಗಳು ಹೇಳ್ತಾ ಶ್ರೀ ಸಮರ್ಥರ ಸನ್ನಿಧಾನಕ್ಕೆ ಎಲ್ಲರೂ ಬರ್ತಾ ಇದ್ದರು. ಹೊರಗೆ ಸೇರಿದಂಥ ಜನರು ಜಯ ಜಯ ರಘುವೀರ ಸಮರ್ಥ ಹೇಳಿ ನುಡಿತಾ ಇದ್ದರೆ ಕುಟೀರದೊಳಗೆ ಶ್ರೀ ಶ್ರೀಧರ ಸ್ವಾಮಿಗಳ ಅಂತರಂಗದಲ್ಲಿ ಶ್ರೀ ಸಮರ್ಥರು ಬಂದು ನೆಲೆಸಿಬಿಡ್ತಾರೆ. ಜಯ ಜಯ ರಘುವೀರ ಸಮರ್ಥ ಹೇಳಿ ಭಕ್ತರು ಜಯ ಜಯಕಾರ ಮಾಡುವಾಗ ಶ್ರೀ ಶ್ರೀಧರರಿಗೆ ತನ್ನನ್ನೇ ಕರೀತಾ ಇದ್ದಾರೆ ಹೇಳಿ ಅನಿಸ್ತಂತೆ. ನೋಡಿ, ಶ್ರೀ ಶ್ರೀಧರ ಸ್ವಾಮಿಗಳು ಸಮರ್ಥ ಸ್ವರೂಪರೇ ಆಗಿದ್ದರು. ಈ ಭಕ್ತರು ನನ್ನನ್ನೇ ಕರಿತಾ ಇದ್ದಾರೆ ಹೇಳಿ ಅನಿಸ್ತಿತ್ತು. ಸಮರ್ಥರನ್ನು ಪ್ರೀತಿಯಿಂದ ಭಕ್ತಿಯಿಂದ ಕರಿತಾ ಇರುವಾಗ ಶ್ರೀ ಶ್ರೀಧರ ಸ್ವಾಮಿಗಳು ಪ್ರತಿ ಸಮರ್ಥರೇ ಆಗಿದ್ದರಿಂದ ತಮ್ಮನ್ನೇ ಕರಿತಾ ಇದ್ದಾರೆ ಹೇಳಿ ಅನಿಸ್ತಿತ್ತಂತೆ. ತಮ್ಮ ಆನ್ನಿಕವನ್ನು ಮುಗಿಸಿ ಭಕ್ತರಿಗೆ ದರ್ಶನ ಕೊಡಲಿಕ್ಕಾಗಿ ಓಡೋಡಿ ಬರ್ತಿದ್ರಂತೆ. ದಾಸನವಮಿ ಉತ್ಸವ ಮುಗಿದ ಮೇಲೂ ಶ್ರೀ ಶ್ರೀಧರರಿಗೆ ವಿಶ್ರಾಂತಿ ಇರಲಿಲ್ಲ. ಬಂದ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಅವರನ್ನು ಅನುಗ್ರಹಿಸುವ ಕಾರ್ಯ ನಡೀತಲೇ ಇತ್ತು. ಇಂತಹ ಮಹಾತ್ಮರಾದ ಪ್ರತಿ ಸಮರ್ಥರಾದ ಶ್ರೀ ಶ್ರೀಧರ ಸ್ವಾಮಿಗಳ ಪರಮ ಪಾದಾರವಿಂದಗಳಿಗೆ ನಾವೆಲ್ಲರೂ ಭಕ್ತಿಯಿಂದ ವಂದಿಸೋಣ. ಗುರುದೇವದತ್ತ.